ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕನ್ನಡ ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಎದೆ ನೋವು ಕಾಣಿಸಿಕೊಂಡರೆ ಭಯಭೀತರಾಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಹೃದಯಾಘಾತದಂತಹ ಸುದ್ದಿಗಳು. ಆದರೆ ಇನ್ನಿತರ ಕಾರಣಗಳಿಂದಲೂ ಎದೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಈ ತರ ಆದಾಗ ಎಮರ್ಜೆನ್ಸಿಗೆ ಅಂತಾನೆ ಅಡಿಗೆ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ಬಳಸಿಕೊಂಡು ಎದೆ ನೋವಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಫಸ್ಟ್ ಒನ್, ನಿಂಬೆ ರಸ. 2 ಲೋಟ ನೀರಿಗೆ ನಿಂಬೆ ರಸವನ್ನು ಹಾಕಿ 1 ವಾರಗಳ ಕಾಲ ಸೇವಿಸುತ್ತಾ ಬಂದರೆ ಎದೆ ನೋವು ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜವನ್ನು ಪುಡಿ ಮಾಡಿ ಈ ಪುಡಿಯನ್ನು ನೀರಿನಲ್ಲಿ ರಾತ್ರಿ ಪೂರ್ತಿ ನೆನೆ ಹಾಕಿ ಬೆಳಗ್ಗೆ ಎದ್ದ ನಂತರ ಈ ನೀರಿಗೆ 1/2 ಲೋಟ ಹಾಲು ಹಾಗೂ 1 ಸ್ಪೂನ್ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ನಂತರ ಇದನ್ನು ಸೋಸಿಕೊಂಡು ಕುಡಿಯುವುದರಿಂದ ಎದೆ ನೋವು ಬಹುಬೇಗನೆ ನಿವಾರಣೆಯಾಗುತ್ತದೆ. ನೆನಪಿರ್ಲಿ, ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಈ ಕಷಾಯವನ್ನು ಕುಡಿಯಬೇಕು. ನೆಕ್ಸ್ಟ್, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ರುಬ್ಬಿ ಎಳನೀರಿನೊಂದಿಗೆ ಮಿಕ್ಸ್ ಮಾಡಿ ಈ ಮಿಶ್ರಣಕ್ಕೆ ಕಲ್ಲು ಸಕ್ಕರೆ, ಏಲಕ್ಕಿ ಪುಡಿ ಸೇರಿಸಿ ಪ್ರತಿನಿತ್ಯ ಸೇವಿಸಿದರೆ ಎದೆ ನೋವಿಗೆ ಉತ್ತಮ ಔಷಧಿ ಅಂತಾನೆ ಹೇಳಬಹುದು. ನೆಕ್ಸ್ಟ್, ದಾಳಿಂಬೆ ಹಣ್ಣು. ನಿಮಗೇನಾದರೂ ಕೆಮ್ಮಿನಿಂದ ಎದೆ ನೋವು ಉಂಟಾಗಿದ್ದರೆ ಪ್ರತಿನಿತ್ಯ ಸ್ವಲ್ಪ 4 ರಿಂದ 6 ಸ್ಪೂನ್ ದಾಳಿಂಬೆ ಹಣ್ಣನ್ನು ಪ್ರತಿನಿತ್ಯ ಸೇವಿಸಿದರೆ ಎದೆ ನೋವು ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಆಪಲ್ ಸೈಡರ್ ವಿನೆಗರ್. ಊಟವಾದ ಬಳಿಕ 1 ಲೋಟ ನೀರಿನಲ್ಲಿ 1 ಚಮಚ ಆಪಲ್ ಸೈಡರ್ ವಿನೆಗರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಎದೆ ನೋವು ಬಹುಬೇಗನೆ ನಿವಾರಣೆಯಾಗುತ್ತದೆ. ನೆಕ್ಸ್ಟ್, ನಿಂಬೆಹಣ್ಣಿನ ರಸ. 1 ವಾರಗಳ ಕಾಲ 1 ಲೋಟ ಬಿಸಿ ನೀರಿಗೆ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬಿಸಿ ನೀರಿಗೆ 1/2 ಓಳ್ ನಿಂಬೆ ರಸವನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಎದೆ ನೋವು ಬಹುಬೇಗನೆ ಕಮ್ಮಿಯಾಗುತ್ತದೆ. ನೆಕ್ಸ್ಟ್, ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಎದೆ ನೋವು ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಬಾದಾಮಿ. ರಾತ್ರಿ ಮಲಗುವ ಮುನ್ನ ಬಾದಾಮಿ ಬೀಜವನ್ನು ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವ ಅಭ್ಯಾಸವನ್ನು ನೀವು ಬೆಳೆಸಿಕೊಂಡರೆ ಎದೆ ನೋವಿಗೆ ಒಂದು ಸೂಪರ್ ಮನೆಮದ್ದು ಅಂತಾನೆ ಹೇಳಬಹುದು. ನೆಕ್ಸ್ಟ್, ತುಳಸಿ ಎಲೆಗಳು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ರಿಂದ 5 ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಎದೆ ನೋವಿನ ಸಮಸ್ಯೆ ದೂರವಾಗುತ್ತದೆ. ನೆಕ್ಸ್ಟ್, ಓಂಕಾಳು. ನಿಮಗೇನಾದರೂ ಗ್ಯಾಸ್ಟ್ರಿಕ್ ನಿಂದ ಎದೆ ಉರಿ ಅಥವಾ ಎದೆ ನೋವು ಕಾಣಿಸಿಕೊಂಡರೆ ಓಂಕಾಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗೆದು ನೀರು ಕುಡಿಯಬೇಕು. ಈ ತರ ಮಾಡೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ನಿಂದ ಬರುವ ಸಮಸ್ಯೆ ನಿವಾರಣೆಯಾಗುತ್ತದೆ. ನೆಕ್ಸ್ಟ್, ಸೀಬೆಕಾಯಿ. ಎಳೆಯ ಸೀಬೆಕಾಯಿಯನ್ನು ಕತ್ತರಿಸಿ ನೀರಿನಲ್ಲಿ ಕುದಿಸಿ ಇದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಬೆರೆಸಿ ಕುಡಿಯುವುದರಿಂದ ಎದೆ ನೋವು ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಊಟ ಮಾಡಿದ ನಂತರ ನಿಮಗೇನಾದರೂ ಎದೆ ನೋವು ಕಾಣಿಸಿಕೊಂಡರೆ ಇದರ ನಿವಾರಣೆಗೆ ಏನ್ ಮಾಡಬೇಕು ಅಂದ್ರೆ ಪ್ರತಿನಿತ್ಯ ನೀವು ಬಾದಾಮಿಯನ್ನು ತಿನ್ನಬೇಕು ಅಥವಾ ಬಾದಾಮಿಯ ಹಾಲನ್ನು ಕುಡಿಯಬೇಕು. ಈ ತರ ಮಾಡೋದ್ರಿಂದ ನಿಮ್ಮ ಎದೆ ನೋವು ಬಹುಬೇಗನೆ ನಿವಾರಣೆಯಾಗುತ್ತದೆ. ನೆಕ್ಸ್ಟ್, ಬಿಸಿ ಪಾನೀಯಗಳು. ಗ್ಯಾಸ್ ಮತ್ತು ಉಬ್ಬುವಿಕೆಯಿಂದ ಉಂಟಾಗುವ ಎದೆ ನೋವಿನ ಸಂದರ್ಭದಲ್ಲಿ ಬಿಸಿ ಪಾನೀಯಗಳನ್ನು ಸೇವಿಸುವುದರಿಂದ ಗ್ಯಾಸ್ ಸಮಸ್ಯೆ ಕಡಿಮೆಯಾಗುತ್ತದೆ. ಇದರಿಂದ ಎದೆ ನೋವಿಗೂ ಪರಿಹಾರ ಸಿಗುತ್ತದೆ. ನೆಕ್ಸ್ಟ್, ಆಪಲ್ ಸೈಡರ್ ವಿನೆಗರ್. ಊಟ ಆದ ನಂತರ ಅಥವಾ ಊಟ ಆದ ಮೇಲೆ 1 ಲೋಟ ನೀರಿಗೆ 1 ಸ್ಪೂನ್ ಆಪಲ್ ಸೈಡರ್ ವಿನೆಗರ್ ಅನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಕುಡಿಯುವುದರಿಂದ ಎದೆ ನೋವು ಬಹುಬೇಗನೆ ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಅರಿಶಿಣದ ಹಾಲು. ಅರಿಶಿಣವು ಉರಿಯೂತ ಗುಣಲಕ್ಷಣಗಳನ್ನು ಹೊಂದಿದೆ. ಇದನ್ನು ಸೇವಿಸುವುದರಿಂದ ಎದೆ ನೋವಿಗೆ ಮುಕ್ತಿ ಸಿಗುತ್ತದೆ. 1 ಲೋಟ ಬಿಸಿ ಹಾಲಿನಲ್ಲಿ 1 ಚಮಚ ಅರಿಶಿಣವನ್ನು ಬೆರೆಸಿ ಕುಡಿಯಬಹುದು. ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಈ ತರ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಎದೆ ನೋವು ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಆಲೋವೆರಾ ಜ್ಯೂಸ್. ಆಲೋವೆರಾ ಜ್ಯೂಸ್ ಎದೆ ಬಡಿತವನ್ನು ಸ್ಥಿರಗೊಳಿಸಲು ಮತ್ತು ಎದೆ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಆಲೋವೆರಾ ಜ್ಯೂಸ್ ಅನ್ನು ಕುಡಿಯುವುದರಿಂದ ಎದೆ ನೋವು ಕಡಿಮೆಯಾಗುತ್ತದೆ. ನಿಮಗೇನಾದರೂ ಹೃದಯ ಅಥವಾ ಎದೆ ನೋವು ತುಂಬಾ ತೀವ್ರ ಬಿಗಿ ಉಸಿರು ಕಟ್ಟಿದಂತೆ ಮತ್ತು ಅತಿಯಾಗಿದ್ದರೆ ಆಗ ತಕ್ಷಣವೇ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಹೃದಯಾಘಾತವೆಂಬ ಸಂಶಯವಿದ್ದರೆ ಆಗ ನೀವು ಪರೀಕ್ಷೆ ಮಾಡಿಸುವುದು ತುಂಬಾ ಒಳ್ಳೆಯದು. ಹಾಗೆ ನಿಮಗೆ ಎದೆ ನೋವಿನ ಜೊತೆಗೆ ಉಸಿರಾಡಲು ಕಷ್ಟವಾಗುತ್ತಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಎದೆ ನೋವು ಕಾಣಿಸಿಕೊಳ್ಳಲು ಕೆಲವೊಂದು ಕಾರಣಗಳು ಇರಬಹುದು. ಇದಕ್ಕೆ ತಕ್ಷಣವೇ ವೈದ್ಯಕೀಯ ನೆರವು ಪಡೆಯುವುದು ಸೂಕ್ತ. ಕೆಲವು ಸಂದರ್ಭಗಳಲ್ಲಿ ಈ ಮನೆಮದ್ದು ಕೂಡ ನಿವಾರಣೆ ಆಗಬಹುದು, ಆಗದೇ ಇರಬಹುದು. ಈ ಮನೆಮದ್ದುಗಳು ಸಣ್ಣ ಮಟ್ಟದ ಎದೆ ನೋವಿನ ಸಮಸ್ಯೆ ನಿವಾರಣೆ ಮಾಡಲು ತುಂಬಾ ಸಹಕಾರಿ ಆಗಿರಲಿದೆ.
ಆದರೆ ತೀವ್ರವಾದ ಸಂದರ್ಭದಲ್ಲಿ ಇದನ್ನು ಬಳಸಬೇಡಿ. ಹೃದಯಾಘಾತದ ಸಮಸ್ಯೆಯಾಗಿದ್ದರೆ ಆಗ ತಕ್ಷಣವೇ ನೀವು ವೈದ್ಯರನ್ನು ಸಂಪರ್ಕಿಸುವುದು ತುಂಬಾ ಒಳ್ಳೆಯದು. ಈ ವೇಳೆ ಮನೆಮದ್ದು ಸೂಕ್ತವಲ್ಲ. ಎದೆನೋವು ಕಾಣಿಸಿಕೊಂಡ ವೇಳೆ ಪ್ರಮುಖ ಚಿಂತೆ ಎಂದರೆ ಅದು ಹೃದಯಾಘಾತ. ಹೃದಯಾಘಾತದ ಲಕ್ಷಣಗಳನ್ನು ನೀವು ತಿಳಿದುಕೊಂಡರೆ, ಅದರ ಬಗ್ಗೆ ಸಂಶಯವಿದ್ದರೆ ಆಗ ತಕ್ಷಣವೇ ಹೋಗಿ ವೈದ್ಯರನ್ನು ಭೇಟಿ ಮಾಡಬೇಕು. ಎದೆನೋವಿನ ಲಕ್ಷಣಗಳು ಈ ರೀತಿ ಇರಬಹುದು: ದೇಹದ ಮೇಲ್ಭಾಗವಾದ ಕುತ್ತಿಗೆ, ದವಡೆ ಅಥವಾ ಕೈಗಳಲ್ಲಿ ನೋವು, ಉಸಿರು ಕಟ್ಟುವಿಕೆ, ವಾಕರಿಕೆ, ತಲೆ ತಿರುಗುವಿಕೆ ಮತ್ತು ಶೀತ, ಬೆವರು ಇವೆಲ್ಲವೂ ಕೂಡ ಎದೆನೋವಿನ ಲಕ್ಷಣಗಳು. ಇವೇನಾದರೂ ನಿಮ್ಮಲ್ಲಿ ಕಾಣಿಸಿಕೊಂಡರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.